ನನ್ನನ್ನು ದುಡಿಸಿಕೊಳ್ಳುವ ದಣಿ ದಯಾನಂದ, ನನ್ನ ಮನ ಬಯಸಿದ ಬ್ಯೂಟಿ ಕ್ಯೂನ್ ಲತಾಳೊಡನೆ ಚೆನ್ನ. ಅಂತೂ ಸಿರಿತನದ ಸೊಕ್ಕಿನಲ್ಲಿ ಹಾರಾಡುವ ಈ ಹಕ್ಕಿಗಳ ಜೋಡಿಯನ್ನ ಈ ಜೋಡಿ ಮಾಡುವ ಬೇಟೆಗಾರ ನಾನಾಗಿ ಬಲೆ ತೆಗೆದುಕೊಳ್ಳಲೇಬೇಕು. ನನ್ನ ವಿಷ ತುಂಬಿದ ಹಂಬುವಿಗೆ ನವರತ್ನದ ಹರಳಿನಂತೆ ಶೋಭಿಸುತ್ತಿರುವ ಈ ಲತಳ ಮೈ ಕಾಂತಿಯನ್ನು ಬಿಗಿದಪ್ಪಿಕೊಂಡಿರುವನಲ್ಲ ಈ ದಯಾನಂದ. ಆ ದೃಶ್ಯವನ್ನು ವೀಕ್ಷಿಸಿದ ಈ ಚಾಣಕ್ಯನ ತಲೆ ಗರ ಗರನೆ ತಿರುಗಿತು. ಕರೆ ಮುಗಿಲಿನಳು ಕಾರ್ಮೋಡದಳು ಒಂದಕ್ಕೊಂದು ಮುಖಾಮುಖಿಯಾಗಿ ಗರ್ಜಿಸಿದಾಗುವ ಶಬ್ದಕ್ಕೆ ಭೂಮಂಡಲದೋಳು ಸಕಲ ಜೀವಿಗಳ ಎದೆ ಜಲ್ಲೆನ್ನುವಂತೆ ಆ ದಯಾನಂದ ಲತಳ ಹೃದಯದಲ್ಲಿ ಸುನಾಮಿ ಎಬ್ಬಿಸಿ ಸಮಸ್ಯೆ ಮಾಡುವೆ. ಅವರ ಸರಸ ಸಲ್ಲಾಪದ ಸನ್ನಿವೇಶವನ್ನ ದಯಾನಂದ, ಮುಗ್ಧ ಮಾನವನಾದ ನಿನ್ನ ಮಿಲ್ಲಿನಲ್ಲಿ ಮ್ಯಾನೇಜರನಾಗಿ ಸೇರಿಕೊಂಡಿರುವುದು ಏತಕ್ಕಾಗಿ ಗೊತ್ತೇ? ನೀ ಪ್ರೀತಿಸಿ ಕೈ ಹಿಡಿದ ಆ ಲತಳನ್ನು ಮನ ಧರಿಸಿಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ. ಮಿಸ್ಟರ್ ದಯಾನಂದ, ಈ ಚಂದ್ರ ನಿರ್ಮಿಸಿದ ಚಕ್ರವ್ಯೂಹದಲ್ಲಿ ಬಿದ್ದು ವಿಲನೆ ಒದ್ದಾಡಬೇಕು ನೀನು. ಸುಂಟರ ಗಾಳಿ ಬಂದರೆ ಸುಳಿ ಸುಳಿಯಾಗಿ ಸುತ್ತಿಕೊಂಡು ಹೋಗಲೇಬೇಕು. ಮಿಂಚು ಗುಡುಗು ಸಿಡಿಲು ಹೊಡೆದರೆ ಜಗತ್ತಿನಲ್ಲಿರುವ ಜೀವಿಗಳ ದೇಹ ಬೆಚ್ಚಿ ಬೀಳಲೇಬೇಕು. ಯಾಕೆಂದರೆ ದಯಾನಂದನ ಮಿಲ್ಲಿನಲ್ಲಿರುವ ಕಾರ್ಮಿಕರ ಮನ ಒಲಿಸುವ ಮಂತ್ರವಿದೆ ನನ್ನ ಕೈಯಲ್ಲಿ. ಸರಕಾರದ ಅಧಿಕಾರಿಗಳನ್ನು ವಶ ಮಾಡಿಕೊಳ್ಳುವ ತಂತ್ರವಿದೆ ನನ್ನ ವ್ಯಕ್ತಿಯಲ್ಲಿ. ಇದಕ್ಕಿಂತ ಹೆಚ್ಚಾಗಿ ಮಾದಕ ತುಟಿಗಳ ಚೆಲುವೆ ಲತಾಳಂತ ಬಣ್ಣದ ಹುಡುಗಿಯರನ್ನು ಬುಟ್ಟಿಯಲ್ಲಾಕಿಕೊಳ್ಳುವ ಕುತಂತ್ರದ ಬುದ್ಧಿ ಇದೆ ನನ್ನ ತಲೆಯಲ್ಲಿ. ಆದರೆ ಈ ಚಕಾಮುಕಿ ಚಾಣಕ್ಯ ಮಿಲ್ ಮ್ಯಾನೇಜರ್ ಚಂದ್ರಕಾಂತ ರಣರಂಗವೆಂಬ ರಂಗಭೂಮಿಯಲ್ಲಿ ಕಾಲಿಟ್ಟರೆ ಸಾಕು, ಶತ್ರುಗಳ ಎದೆ ಗಡ ಗಡ ಅಂತ ನಡಗಲೇಬೇಕು. ನನ್ನಿಷ್ಟದಂತೆ ನಡೆದರೆ ಅವರ ಮೆರವಣಿಗೆ, ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಿಂತರೆ ಅವರ ಪಯಣ ಯಮರಾಜನ ಕಡೆಗೆ. ಆಲ್ ರೈಟ್ ಲತಾ, ದಯಾನಂದನೆಂಬ ಮಾಮರಕ್ಕೆ ನೀನು ಹಬ್ಬಿ ಹೂ ಬಿಡುವ ಮುಂಚಿತವಾಗಿ